ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ವಿಧಿವಶರಾಗಿದ್ದಾರೆ. ನವದೆಹಲಿಯಲ್ಲಿ ತಮ್ಮ 95ನೇ ವರ್ಷದಲ್ಲಿ ನಾರಿಮನ್ ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕದ ಪರವೂ ಕೂಡ ಕಾವೇರಿ ವಿಚಾರದಲ್ಲಿ ಅವರ ಧ್ವನಿ ಪ್ರತಿನಿಧಿಸಿತ್ತು. ನಾರಿಮನ್ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ಹಲವು ವರ್ಷಗಳ ಕಾಲ ವಾದವನ್ನು ಕೂಡ ಮಂಡಿಸಿತು. ಇಡೀ ದೇಶಾದ್ಯಂತ ತುಂಬಾನೇ ಫೇಮಸ್, ತುಂಬಾನೇ ಹಿರಿಯ ಅಡ್ವೊಕೇಟ್ ಆಗಿದ್ರು ಫಾಲಿ ನಾರಿಮನ್. 70ಕ್ಕೂ ಅಧಿಕ ವರ್ಷಗಳ ಕಾಲ ಅವರು ವಕೀಲಗಿರಿಯನ್ನು ಕೂಡ ಮಾಡಿದ್ದಾರೆ. 1950ರಲ್ಲಿ ಬಾಂಬೆ ಹೈಕೋರ್ಟ್ಗೆ ವಕೀಲರಾಗಿ ಎನ್ರೋಲ್ ಆಗಿದ್ರು ನಾರಿಮನ್. 1961ರಲ್ಲಿ ಹಿರಿಯ ವಕೀಲರಾಗಿ ಬಡ್ತಿಯನ್ನ ಪಡಿತಾರೆ. 70 ವರ್ಷಗಳಿಗೂ ಹೆಚ್ಚು ಕಾಲ ವಕೀಲರಾಗಿ ನಾರಿಮನ್ ಸೇವೆ ಸಲ್ಲಿಸಿದ್ದಾರೆ. 1972ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ನಾರಿಮನ್ ಅವರು ವಕೀಲರಾಗಿ ತಮ್ಮ ಸೇವೆ ಆರಂಭ ಮಾಡ್ತಾರೆ. ಭಾರತದ ಅಡಿಷನಲ್ ಸಾಲಿಸಿಟರಿ ಜನರಲ್ ಆಗಿ 1972ರಲ್ಲಿ ಅವರು ನೇಮಕಗೊಳ್ತಾರೆ. ಇನ್ನು 1991ರಿಂದ 2010ರವರೆಗೆ ಬಾರ್ ಅಸೋಸಿಯೇಷನ್ ಆಕ್ಟ್ ಆಫ್ ಇಂಡಿಯಾ ಅದರ ಅಧ್ಯಕ್ಷ ಆಗ್ತಾರೆ. 25 ವರ್ಷಗಳ ಕಾಲ ಕಾವೇರಿ ವಿವಾದದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ರು. ಕಾವೇರಿ ನೀರಿನ ಹರಿವು 380 ಟಿಎಂಸಿಯಿಂದ 192 ಟಿಎಂಸಿಗೆ ಇಳಿಸಿದಂತಹ ಸಾಧನೆ ನಾರಿಮನ್ ಅವರಿಗೆ ಸಲ್ಲುತ್ತೆ. ರಾಜ್ಯದ ಬಹುತೇಕ ಜಲ ವಿವಾದಗಳ ಕುರಿತಂತೆ ನಾರಿಮನ್ ಅವರು ರಾಜ್ಯದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಆಲ್ಮಟ್ಟಿ ಅಣೆಕಟ್ಟು ಎತ್ತರ 524 ಮೀಟರ್ಗೆ ಹೆಚ್ಚಿಸುವ ಕೇಸನ್ನು ಕೂಡ ರಾಜ್ಯದ ಪರವಾಗಿ ಅವರು ಗೆದ್ದಿದ್ದಾರೆ. 1991ರಲ್ಲಿ ಪದ್ಮಭೂಷಣ, 2007ರಲ್ಲಿ ಪದ್ಮವಿಭೂಷಣ ಗೌರವಕ್ಕೂ ಕೂಡ ಫಾಲಿ ನಾರಿಮನ್ ಸರ್ ಪಾತ್ರರಾಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.